ದೋಸ್ತ ನಿಂಗೊಂದು ಮಾತು ಹೇಳಲೆ, ನೀ ಮಳೆಗಾಲದಲ್ಲಿ ಎಲ್ಲಿರ್ತೀಯ ಬಿಡ್ತೀಯ. ನಮ್ಮ ಶಿರ್ಸಿ ಬದಿಗೆ ಒಂದು ಸಲ ಇದು ನೋಡು. ಹಾಂ, ಎಂಥ ಮಸ್ತ್ ಇರ್ತದೆ ಮಳೆಗಾಲ ಅಂದ್ರೆ ಅದು ಹೇಳೋಕ್ಕಾಗೋದಲ್ಲ. ಈಗ ಕರೆಂಟ್ ಇರೋದಿಲ್ಲ ಆಯಿತಾ. ಕರೆಂಟ್ ಯಾವ ಬರ್ತದೆ ಹೇಳಿ ಕಾಯಬೇಕು. ಕರೆಂಟ್ ಬಂದ ಕೂಡಲೇ ಈ ಕಂಬದಲ್ಲಿ ಈ ನಮ್ನಿ ಹೊಗೆ ಬರೋಕ್ಕೆ ಶುರುವಾಗ್ತದೆ. ಎಲ್ಲೋ ಅಂತ ಹೆಚ್ಚು ಕಮ್ಮಿ ಆಗಿರ್ತದೆ. ಈ ಡ್ಯಾಮ್ ಹೇಳ್ತದೆ, ಆಗ ಡ್ಯಾಮ್ ಹೇಳ್ತದೆ ಹೇಳಿ ಕಾಯ್ಕೊಂಡು ಕೂರ್ಬೇಕಾಗ್ತದೆ. ಕರೆಂಟ್ ಇಲ್ಲ ಅಂದ್ರೆ ಗೊತ್ತಲ್ಲ, ಇಲ್ಲಿ ವೈಫೈ ಅಂತೂ ಬರೋದೇ ಇಲ್ಲ. ಅಲ್ಲಿ ಕೆಂಪಿ ಮಿಣಿ 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 ಪೌಡ್ರು ಬರ್ತದೆ. ಅಲ್ಲ ಪೌಡ್ರಲ್ಲ, ಇದು ಲೈಟ್. ಕಡೆಗೆ ಇಲ್ಲೊಂದು ರೂಟರ್ ಹಾಕಾರೆ, ಅಂದರೆ ಇಲ್ಲಿ ಬರೋ ನೆಟ್ವರ್ಕಿಗೆ ಸ್ವಲ್ಪ ಬೂಸ್ಟ್ ಮಾಡೋಕ್ಕೆ. ಅದೆಲ್ಲ ಆಗೋದಿಲ್ಲ. ಇನ್ನು ಇಲ್ಲಿ ಇತ್ಲಾಗ ನೋಡ್ಬೇಕು, ದೊಡ್ಡ ಈ ಬಟ್ಟೆಗಳದ್ದೊಂದು ತೋರಣ ಮಾಡೋದಲ್ಲ ಅದು. ಬಟ್ ಒಣಗೋದಿಲ್ಲ, ಇವ್ರು ತೊಳೆಯೋದು ಬಿಡೋದಿಲ್ಲ. ಮೂರು ದಿವಸ 4 ದಿವಸ ಬೇಕಾಗ್ತದೆ. ರಾತ್ರಿನೂ ಕರೆಂಟ್ ಬರ್ತದ್ರಿ ಅಂತೂ ನೋಡಿದಾಗ ಒಂದು ಗ್ಯಾಸ್ ಲೈಟ್ ಒಂದು ನೆನಪಾಗ್ತದೆ. ಅದೆಲ್ಲ ಆಯ್ತು, ಟೈಮ್ ಪಾಸಿಗಂತೂ ಇಲ್ಲ. ಹುಲ್ಲೊಳಗೆ ಮಾವಿನಕಾಯಿ ಹಾಕಾರಲ್ಲ, ಅದು ಹಣ್ಣಾಗದೆ ನೋಡುವ ಹೇಳ್ಕೊಂಡು ಅಲ್ಲಿ ಹೋಗಿ ಎಷ್ಟು ಹುಡುಕಿದ್ರು ಒಂದೇ ಒಂದು ಮಾವಿನ ಹಣ್ಣಿಲ್ಲ. ಅರೆ ಎಲ್ಲೋಯ್ತು ಎಲ್ಲ ಮಾವಿನ ಹಣ್ಣು, ಯಾರು ತಿನ್ಕೊಂಡು ಹೋದರು ಹೇಳಿ ಆಲೋಚನೆ ಬಂದಾಗ ನೆನಪಾಗ್ತದೆ. ಬೆಳಗ್ಗೆ ದೋಸೆಗೆ ತಿಂದಾಗದೆ ಖಾಲಿ ಆಗದೆ ಹೇಳಿ. ಹಂಗಾರೆ ಇವತ್ತು ಇಲ್ಲಿ ಸಂಡಿಗೆ ಹಪ್ಪಳ ಇದೇ ನಮಗೆ ಗತಿ ಹೇಳ್ಕೊಂಡು ಮಳೆ ನಿಲ್ಬೋದು ತಿಳ್ಕೊಂಡು ಇರ್ಬೇಕಾಗ್ತದೆ ಅಂತ ಮಾಡೋದು.